ತಂದೆಯಾದ ದೇವರೇ, ಸುಂದರವಾದ ಮತ್ತೊಂದು ಮುಂಜಾನೆ ನಿಮ್ಮನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇವತ್ತು ನಾವು ಕುಟುಂಬವಾಗಿ ಸಭೆಯಾಗಿ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿಯ ಸಭೆಯಾಗಿ ಸ್ವಾಮಿ ನಿಮ್ಮ ಪಾದಕ್ಕೆ ಬಂದು ಈ ಹೊಸ ದಿನಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನಿಗೆ, ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನಿಗೆ, ನಮಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದು ವಂದಿಸುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಎಣಿಸಲಾಗದ ಆಶೀರ್ವಾದಗಳ ಎಂದೆಂದು ನೀ ನೀಡಿರುವೆ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀ ನೀಡಿರುವೆ. ಸ್ತೋತ್ರ. धन्यवाद के साथ स्तुति करूंगा यीशु मेरे खुदा, उपकार तेरे बेशुमार, कोटि कोटि स्तुति धन्यवाद. योग्यता से बढ़ के दिया है अपनी दया से तूने मुझे. योग्यता से बढ़ के दिया है अपनी दया से तूने मुझे. मांगने से ज्यादा मिला मुझे, आभारी हूँ प्रभु मैं. मांगने से ज्यादा मिला मुझे, आभारी हूँ प्रभु मैं. All together. धन्यवाद के साथ स्तुति करूंगा यीशु मेरे खुदा, उपकार तेरे बेशुमार, कोटि कोटि स्तुति धन्यवाद. कोटि कोटि स्तुति ಧನ್ಯವಾದ. ಸ್ವಾಮಿ, ಮಹಿಮೆ ನಿಮ್ಮ ಪಾದಕ್ಕೆ. ಯೇಸುವೆ, ಗೌರವ ನಿಮ್ಮ ಪಾದಕ್ಕೆ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. ಆಮೇನ್ ಆಮೇನ್. ಎಲ್ಲ ದೇವ ಜನರಿಗೂ ಮತ್ತೊಂದು ಆವರ್ತಿ ಈ ಸೋಮವಾರದ ಮುಂಜಾನೆಯಲ್ಲಿ ನಿಮ್ಮೆಲ್ಲರಿಗೂ ಮುಂಜಾನೆಯ ದೇವರ ಮಹಿಮೆ ಅನ್ನುವಂಥ ಚಿಕ್ಕ ವಾಕ್ಯ ಧ್ಯಾನಕ್ಕಾಗಿ ಮತ್ತೊಂದು ಆವರ್ತಿ ಟೆಂಪಲ್ ಆಫ್ ಗಾಡ್ಸ್ ಗ್ಲೋರಿಯ ಸಭೆ ಆಗಿದ್ದುಕೊಂಡು ನಾವು ನಿಮ್ಮನ್ನು ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇವೆ. ಬನ್ನಿ, ಈ ದಿನದ ವಾಕ್ಯಕ್ಕಾಗಿ ನಾವು ಮುಂದುವರಿಯೋಣ. ಒಂದು ಸುಂದರವಾದ ವಾಕ್ಯ ಈ ಮುಂಜಾನೆ. ದೇವರ ಆತ್ಮನು ಬಹಳ ಸುಂದರವಾದ ಹೇಳುವಂಥದ್ದು ಏನಂದ್ರೆ, ದೇವರು ನಮಗೆ ಮೇಲು ಮಾಡುವ ದೇವರಾಗಿದ್ದಾನೆ. ದೇವರು ನಮಗೆ ಮೇಲು ಮಾಡುವ ದೇವರಾಗಿದ್ದಾನೆ, ಕೇಡು ಮಾಡುವ ದೇವರು ಅಲ್ಲ. ದೇವರು ನಮ್ಮನ್ನು ಹೆಚ್ಚಿಸುವಂತ ದೇವರಾಗಿದ್ದಾನೆ, ನಮ್ಮನ್ನ ಕಡಿಮೆ ಮಾಡುವ ದೇವರಲ್ಲ. ದೇವರು ನಮಗೆ ಜಯವನ್ನು ಕೊಡುವಂತ ದೇವರಾಗಿದ್ದಾನೆ, ಸೋಲು ಕೊಡುವ ದೇವರು ಆತನು ಅಲ್ಲ. ನಮ್ಮ ದೇವರು ಅವಮಾನಕ್ಕೆ ಬದಲಾಗಿ ಸನ್ಮಾನವನ್ನು ಕೊಡುವಂತ ದೇವರಾಗಿದ್ದಾನೆ. ಹಾಗೆ ಸತ್ಯವೇದ ಗ್ರಂಥದಲ್ಲಿ ಒಂದು ಸಾರಿ ಒಂದು ಘಟನೆ ನಡೆದು ಹೋಗುತ್ತದೆ. ಅದು ಯೂಸೆಫನ ಜೀವಿತದಲ್ಲಿ ನಾವು ವಾಕ್ಯದಲ್ಲಿ ಓದುವಾಗ
ಒಂದು ಕಡೆ ಒಂದು 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 ಭಾಗಕ್ಕೆ ಬಂದಾಗ 50ನೇ ಅಧ್ಯಾಯ ಆದಿಕಾಂಡ 50ನೇ ಅಧ್ಯಾಯ 19-20ನೇ ವಚನದಲ್ಲಿ ಯೂಸೆಫನು ಅಲ್ಲಿ ಒಂದು ಮಾತನ್ನ ತನ್ನ ಎಲ್ಲ ಅಣ್ಣಂದ್ರಿಗೆ ಹೇಳ್ತಾ ಇದ್ದಾನೆ. ಏನಂದ್ರೆ ಯೂಸೆಫನು ಅವರಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ನನ್ನ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆಮೇಲೆ ಈಗ ಅನುಭವಕ್ಕೆ ಬಂದ ಪ್ರಕಾರ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ದೇವರು ಮಾಡಿದನು. ಆಮೇಲೆ ಯೂಸೆಫನ ಬಗ್ಗೆ ಓದುವಾಗ ನಮ್ಗೆಲ್ಲರಿಗೂ ಚೆನ್ನಾಗಿ ಆತನ ಸ್ಟೋರಿ ಗೊತ್ತು. ಆ ಸ್ಟೋರಿ ಜೊತೆಗೆ ಇನ್ನೊಂದು ಚಿಕ್ಕ ಒಂದು ಕಥೆ ನೆನಪು ಮಾಡ್ತೇನೆ. ಬಹುಶಃ ಇದು ಸ್ವಲ್ಪ ಹಾಸ್ಯಕರವಾಗಿದೆ, ಇದನ್ನು ನೀವು ಕೇಳುವಾಗ ಬಹುಶಃ ನಗ್ಬಹುದು. ಒಂದು ಸಾರಿ ಒಬ್ಬ ಅರಸ ಒಂದು ದೊಡ್ಡ ಕಾಂಪಿಟೇಷನ್ ಇಟ್ಟಂತೆ. ದೊಡ್ಡ ಕಾಂಪಿಟೇಷನ್, ಅವನು ಅರಸನ ಒಂದು ಬರ್ತ್ಡೇ ಇತ್ತಂತೆ. ಆ ಬರ್ತ್ಡೇಯಲ್ಲಿ ಒಂದು ಕಾಂಪಿಟೇಷನ್ ಇಟ್ಟ ಅಂತೆ. ಅವನ್ ಮಾಡದಂತೆ, ಅವನು ಕಾಂಪಿಟೇಷನ್ ದಲ್ಲಿ ಹೀಗೆ ಹೇಳ್ದಂತೆ, ಈಗ ಒಂದು ಅರಸನ ಮನೆ ಮುಂಭಾಗದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತಂತೆ. ಆ ಸ್ವಿಮ್ಮಿಂಗ್ ಪೂಲ್ ಇತ್ತಂತೆ, ಅದರಲ್ಲಿ ಒಂದು ಮಸೂಳೆ ಇಡಲಾಗಿತ್ತಂತೆ. ಅದನ್ನ ಮುಂಚೆ ಅರಸರು ಹೇಳಿಲ್ಲ. ಮುಂಚೆ ಆತನು ಹೇಳ್ತಾನೆ, ಯಾರಾದ್ರೂ ಈ ಸ್ವಿಮ್ಮಿಂಗ್ ಪೂಲ್ ದಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಯಾರು ಫಸ್ಟ್ ಬರ್ತೀರಾ ಅವರಿಗೆ ನನ್ನ ಇಡೀ ರಾಜ್ಯವನ್ನ ಅವನಿಗೆ ಕೊಡ್ತೇನೆ, ಗಿಫ್ಟ್ ಆಗಿ ಅವರಿಗೆ ಬಹುಮಾನವಾಗಿ ಕೊಡ್ತೇನೆ. ಅಷ್ಟು ಮಾತ್ರವಲ್ಲ, ನನಗೆ ಸುಂದರವಾದ ಮಗಳಿದ್ದಾಳೆ, ನನ್ನ ಮಗಳನ್ನ ಕೊಟ್ಟು ಅವನಿಗೆ ಜೀವನ ಸಂಗಾತಿಯಾಗಿ ನಾನು ಕೊಡ್ತೇನೆ ಅಂತ ಹೇಳಿದಂತೆ. ಅವಾಗ ಎಲ್ಲರೂ ಖುಷಿಯಾಗಿ ನಾನು ಹೋಗ್ತೀನಿ, ನಾನು ಹೋಗ್ತೀನಿ, ಅದೇನು ಅದೇನು ದೊಡ್ಡ ಈಸಿ ಅಂತ ಸೊ ಅನೇಕರು ಸಿದ್ಧರಾದ್ರಂತೆ. ಸಿದ್ಧರಾಗುವಾಗ ಆ ಅರಸನು ಸ್ವಲ್ಪ ತಡ್ರಿ, ಒಂದು ವಿಷಯವನ್ನು ನಾನು ಹೇಳೋದು ಮರೆತೆ. ಈ ಒಂದು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಒಂದು ಮಸೂಳೆ ಇದೆ ಅಂತ ಹೇಳ್ತಾನಂತೆ. ಅವಾಗ ಎಲ್ಲರೂ ಭಯಪಟ್ಟು, ಅಪ್ಪಪ್ಪ ಬೇಡಪ್ಪ, ಅರಸಂದು ಈ ರಾಜ್ಯ ಯಾರಿಗೆ ಬೇಕು, ಒಂದು ಮಗಳು ಯಾರು ಬೇಕು, ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ನಾನು ಹೋಗಲ್ಲ, ನೀನು ಹೋಗಲ್ಲ, ನಾನು ಹೋಗಲ್ಲ, ನೀನು ಹೋಗಲ್ಲ ಅಂತ ಎಲ್ಲರೂ ಈ ಒಂದು ತೊಂದರೆಯಲ್ಲಿರುವಾಗ, ಗಲಿಬಿಲಿ ಗೊಂದಲದಲ್ಲಿರುವಾಗ ತಕ್ಷಣ ಒಬ್ಬನು ಆ ನೀರಿನಲ್ಲಿ ಜಿಗಿದು ಬಹಳ ವೇಗವಾಗಿ ಒಂದು ದಡದಿಂದ ಆ ದಡಕ್ಕೆ ಹೋಗಿ ಮುಟ್ತಾನೆ. ಮುಟ್ಟಿದ ನಂತರ ಅವನನ್ನು ಎಲ್ಲರೂ ಸನ್ಮಾನಿಸ್ತಾರೆ, ಚಪ್ಪಾಳಿ ಹೊಡಿತಾರೆ. ಎಂತ ಧೈರ್ಯಷ್ಟನಾಗಿದೆಯಪ್ಪ ನೀನು, ಎಂತ ಧೈರ್ಯ ನಿನಗಿದೆ ಅಂತ ಎಲ್ಲರೂ ಆತನು ಮಾಡುವಂತ ಸಾಹಸಕ್ಕೆ ಅವನನ್ನು ಗೌರವಿಸ್ತಾರೆ. ಆಗ ಆ ವ್ಯಕ್ತಿ ಕಣ್ಣುಗಳು ಅವ್ರು ಏನು ಅವನ್ನ ಗೌರವಿಸ್ತಾರೆ ಅದ್ರ ಮೇಲೆ ಇರಲ್ಲ. ಆತನ ಕಿವಿಗಳು, ಆತನ ಕಣ್ಣುಗಳು ಈ ಕಡೆ ಆ ಕಡೆ ಎಲ್ಲರೂ ಹುಡುಕ್ತಾ ಇರ್ತವೆ. ತಕ್ಷಣ, ಅಯ್ಯ ಏನಾಯ್ತು ನಿನಗೆ, ನೀನು ಸಾಹಸ ಮಾಡಿದ್ಯಾ, ನಿನ್ ಗೊತ್ತಾ ಇಡೀ ರಾಜ್ಯಕ್ಕೆ ನೀನೀಗ ನೆಕ್ಸ್ಟ್ ವ್ಯಕ್ತಿ ಆಗಿರ್ತೆ, ಅರಸ ಈ ರಾಜ್ಯನ ಕೊಡ್ತಾನೆ, ತನ್ನ ಮಗಳನ್ನ ಕೊಡ್ತಾನೆ ಅಂತ ಹೇಳುವಂತ ಸಮಯದಲ್ಲಿ ಅವನು ಹೇಳ್ತಾನೆ, ನನಗೆ ಅರಸನ ರಾಜ್ಯಕ್ಕೋಸ್ಕರ ಅಲ್ಲ, ನನಗೆ ಅವನ ಮಗಳು ಬೇಕಾಗಿಲ್ಲ, ಆದ್ರೆ ನನಗೆ ಈ ನೀರಿನಲ್ಲಿ ಯಾರು ದುಃಖಿಸಿದ್ರು ಅವರನ್ನ ಹುಡುಕ್ತಾ ಇದ್ದೀನಿ ಅಂತ ಅವನ ವ್ಯಕ್ತಿ ಹೇಳ್ತಾನೆ. ಸೊ ನೋಡ್ರಿ ಪ್ರಿಯರೇ, ಈ ಕಥೆಯನ್ನು ನೋಡುವಾಗ ಇದು ಯೂಸೆಫನಿಗೆ ಕನೆಕ್ಟ್ ಆಗತ್ತೆ. ಸೊ ಯೂಸೆಫನಿಗೆ ದೇವರ ಒಂದು ದರ್ಶನ ಇತ್ತು, ಯೂಸೆಫನ ಮೇಲೆ ಒಂದು ದೇವರ ಕರೀವಿಕೆ ಇತ್ತು, ಒಂದು ಕಾಲಿಂಗ್ ಇತ್ತು, ಯೂಸೆಫನ ಮೇಲೆ ಒಂದು ದೇವರ ಅಭಿಷೇಕ ಇತ್ತು. ಆದ್ರೆ ಆತನ ಎಲ್ಲ ಅಣ್ಣ ತಮ್ಮಂದ್ರು ಅವರನ್ನ ಬಾವಿಯಲ್ಲಿ ಹಾಕ್ತಾರೆ. ಕೆಲಸ ನಮ್ಗೆ ಗೊತ್ತಾಗೋದಿಲ್ಲ, ಜನ ನಮ್ಮನ್ನು ಯಾಕೆ ಬಾವಿಯಲ್ಲಿ ಹಾಕ್ತಾರೆ ಅಂತ. ಆದ್ರೆ ದೇವರಿಗೆ ಎಲ್ಲ ಪ್ಲಾನು, ಎಲ್ಲ ಏನಪ್ಪಾ ಅಂದ್ರೆ ಮಾಸ್ಟರ್ ಪ್ಲಾನರ್ ದೇವರಾಗಿದ್ದಾನೆ. ಮನುಷ್ಯ ಭೂಮಿ ಮೇಲೆ ಎಷ್ಟೇ ಪ್ಲಾನ್ ಹಾಕೊಳ್ಬಹುದು, ಆದ್ರೆ ದೇವರು ಎಲ್ಲದಕ್ಕಿಂತಲೂ ಮಾಸ್ಟರ್ ಪ್ಲಾನ್ ಮಾಡುವಂತ ವ್ಯಕ್ತಿ ಆಗಿದ್ದಾನೆ. ಸೊ ಆತನು ಇಲ್ಲಿ ಹೇಳ್ತಾ ಇದ್ದಾನೆ, ತನ್ನ ಅಣ್ಣಂದ್ರಿಗೆ ಹೇಳ್ತಾ ಇದ್ದಾನೆ, ನೀವೇನೋ ನನಗೆ ಕೇಡ ಹಾಕಬೇಕಂತ ಬಾವಿಯಲ್ಲಿ ಹಾಕಿದ್ರಿ, ಆ ಕನಸು ನೆರವೇರಬಾರದು ಅಂತ ನೀವು ಬಾವಿಯಲ್ಲಿ ಹಾಕಿದ್ರಿ. ಆದ್ರೆ ದೇವರು ಅದೇ ಬಾವಿಯಿಂದ ನನ್ನನ್ನು ಮೇಲಕ್ಕೆತ್ತಿ ಇವತ್ತು ಅರಸನ ಜೊತೆಗೆ ಕೂತುಕೊಳ್ಳುವಂತ ಸೌಭಾಗ್ಯವನ್ನ ದೇವರು ನನಗೆ ದಯಪಾಲಿಸಿದನು. ಚಿಂತೆ ಇಲ್ಲ, ದೇವರು ನನ್ನ ಎಲ್ಲೇ ಎಸಿಲಿ, ಎಂತ ಆಳವಾದಂತ ಬಾವಿಗೆ ನೀನು ಎಸೆದ್ರೂ ಸಹ
ನಿನ್ನನ್ನ ಜನ ಎಷ್ಟು ತೊಳೆದ್ರು ಚಿಂತೆ ಇಲ್ಲ, ನಿಮ್ಮನ್ನ ಜನ ಎಷ್ಟು ತೆಗೆಳಿದ್ರು ಚಿಂತೆ ಇಲ್ಲ. ಆಮೆನ್. ನೀನು ಒಂದು ಮಾತ್ರ ಈ ಯೂಸೆಫನ ಜೀವಿತದಿಂದ ಇವತ್ತು ನಿಮ್ಮ ಹೃದಯದಲ್ಲಿ ಮನದಟ್ಟು ಮಾಡಿಕೊಳ್ಳ್ರಿ. ಜನರು ನಿಮಗೆ ಕೇಳಾಗಬೇಕಂತ ಬಯಸ್ತಾ ಇದ್ದಾರೆ, ಆದ್ರೆ ನಿನ್ನನ್ನ ನೋಡುವಂತ ಎಲ್ರೋಹಿ ದೇವರು ನಿನ್ನನ್ನ ಅದೇ ಕೇಡನ್ನ ಮೇಲಾಗಿ ಮಾಡ್ತಾನೆ. ಮತ್ತೊಮ್ಮೆ ಹೇಳ್ತೇನೆ, ಅದೇ ಪರಿಸ್ಥಿತಿಯಲ್ಲಿ ದೇವರು ನಿನಗೆ ಮೇಲಕ್ಕೆ ಎತ್ತಿ ನಡೆಸ್ತಾನೆ. ಆಮೇನ್. ಸೊ ಯಾವಾಗಲೂ ಬರುವಂತ ಸಮಸ್ಯೆಗಳು ನಿಮ್ಮನ್ನ ಮುಳುಗಿಸ್ಲಿಕ್ಕೆ ಬರ್ತಾ ಇಲ್ಲ. ಆ ಸಮಸ್ಯೆಗಳು ನಿನಗೆ ಒಂದು ಹೊಸ ಜಯದ ಒಂದು ಹೆಜ್ಜೆಯಾಗಿ, ಒಂದು ಮೆಟ್ಟಲಾಗಿ ಮಾರ್ಪಡ್ತಾ ಇದೆ. ಈ ಮುಂಜಾನೆ ಈ ವಾಕ್ಯಗಳು ನಿಮ್ಮನ್ನ ಕಟ್ಲಿ. ಇಡೀ ವಾರ ದೇವರ ದಯೆ, ದೇವರ ಕೃಪೆ ನಿಮ್ಮ ಜೊತೆಗೆ ಇರ್ಲಿ ಅಂತ ನಾನು ನಿಮ್ಮನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಇರುವಂತ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೈಗಳೆತ್ತಿ ನಾವು ಹೇಳೋಣ, ದೇವ್ರೆ, ನನಗೆ ಮೇಲು ಮಾಡುವ ದೇವರು ನೀನಿದ್ದೀಯಾ, ನನ್ನ ಕುಟುಂಬಕ್ಕೆ ಮೇಲು ಮಾಡುವ ದೇವರು ನೀನಿದ್ದೀಯಾ, ನನ್ನ ಮಕ್ಕಳಿಗೆ ನೀನು ಮೇಲು ಮಾಡುವ ದೇವರ ಇದೆಯಾ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಕರುಣಾಮಯನಾದ ದೇವರೇ ಸ್ತೋತ್ರ. ಕೇಳಿರುವಂತ ವಾಕ್ಯಗಳು ನಿನ್ನ ಮಕ್ಕಳನ್ನ, ಪ್ರತಿಯೊಂದು ಕುಟುಂಬಗಳನ್ನ ಬಲಪಡಿಸ್ಲಿ, ಕಟ್ಟಿ ಆಶೀರ್ವದಿಸ್ಲಿ ಸ್ವಾಮಿ. ಸೋಮವಾರದಿಂದ ಬರುವಂತ ಶನಿವಾರದ ತನಕ ನಿನ್ನ ಮಕ್ಕಳನ್ನ ದೇವರೇ, ನಿಮ್ಮ ದಯೆ, ನಿಮ್ಮ ಪವಿತ್ರಾತ್ಮನ ಮಾರ್ಗದರ್ಶನ ಅವರೆಲ್ಲರ ಜೊತೆಗೂ, ನಮ್ಮೆಲ್ಲರ ಜೊತೆಗೂ ಸದಾ ನೆಲೆಗೊಂಡಿರಲಿ ಸ್ವಾಮಿ. ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ.